ಆಗಿಲ್ಲ, ಕಾಂತಾರದ ಕಾರ್ಯಕ್ರಮದಲ್ಲಿದ್ದೀನಿ. ಇವತ್ತು ಮೇ 1 ಆಗಿರೋದ್ರಿಂದ ಅಲ್ಲೂ ಕೂಡ ರಜಾ. ಹಾಗಾಗಿ ಅದೇ ಡೇಟ್ಗೆ ನಮ್ಮ ನಿರ್ಮಾಪಕರು ಪ್ರೆಸ್ ಮೀಟ್ ಹಾಕೊಂಡೋದಕ್ಕೆ ಫಸ್ಟ್ ಥ್ಯಾಂಕ್ಸ್. ಯಾಕಂದ್ರೆ ಕೊಚ್ಚಿಗೆ ಅವ್ರು ಕರೆದಾಗ ಭಾಳ ಪ್ರಯತ್ನ ಮಾಡಿದೆ, ಅವರು ಭಾಳ ಪ್ರಯತ್ನ ಮಾಡಿದ್ರು, ನನಗೆ ಹೋಗೋಕ್ಕಾಗಲಿಲ್ಲ. ಆ್ಯಂಡ್ ಎಸ್, ಇದು ಶೇಷ ಕನ್ನಡ ಸಿನಿಮಾನೂ ಹೌದು, ಮಲಯಾಳಂ ಸಿನಿಮಾನೂ ಹೌದು. ಯಾಕಂದ್ರೆ ಇತ್ತೀಚೆಗೆ ನಾವು ಯಾವುದು ಎರಡೆರಡು ಭಾಷೆಯಲ್ಲಿ ಶೂಟ್ ಮಾಡುವಂಥ ಸಿನಿಮಾಗಳನ್ನ ನೋಡಲ್ಲ. ಯಾಕಂದ್ರೆ ಡಬ್ಬಿಂಗು ಎಷ್ಟು ಆಕ್ಯುರೇಟ್ ಆಗಿದೆ ಅಂದ್ರೆ ಒಂದು ಭಾಷೆಯಲ್ಲಿ ಶೂಟ್ ಮಾಡಿ ಮಿಕ್ಕಿದೆಲ್ಲ ಭಾಷೆಯಲ್ಲೂ ರಿಲೀಸ್ ಮಾಡುವಂತ ಒಂದು ಪ್ರಕ್ರಿಯೆನ ನಾವೆಲ್ಲರೂ ಹೊಂದ್ಕೊಂಡಿದೀವಿ. ಆದ್ರೆ ಈ ಸಿನಿಮಾಗೆ ನಿರ್ದೇಶಕರು ಹ್ಯಾಟ್ಸ್ ಆಫ್ ಫಾರ್ ಹಿಮ್, ಎರಡೂ ಭಾಷೆಯಲ್ಲಿ ಶೂಟ್ ಮಾಡಬೇಕು ಅಂತ ಅವ್ರು ತಗೊಂಡಿದ್ದಂಥ ರಿಸ್ಕ್ ಅಂಡ್ ಅದಕ್ಕೆ ಸಪೋರ್ಟ್ ಮಾಡಿದಂಥ ಪ್ರೊಡ್ಯೂಸರ್. ಯಾಕಂದ್ರೆ ಎರಡು ಭಾಷೆನ ನೀವು ಶೂಟ್ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಮ ಎಲ್ಲ ಕಾಲ್ ಶೀಟ್ ಇಂದ ಹಿಡಿದು ಎಲ್ಲ ತಾರೀಫ್ಗಳು ಚೇಂಜ್ ಆಗಿ ಹೋಗುತ್ತೆ. ಕೆಲಸಗಾರರದ್ದು, ಆರ್ಟಿಸ್ಟ್ಗಳದ್ದು ತಾರೀಫ್ಗಳು ಕೆಲವೊಬ್ಬರದ್ದು ಚೇಂಜ್ ಆಗುತ್ತೆ ಅಂತ ಕೇಳಿದ್ದೀನಿ. ಸೊ ನಂದಾಗಿಲ್ಲ. ಸೊ ಹಾಗಾಗಿ ಈ ತರದೊಂದು ರಿಸ್ಕ್ಗೆ ನಿರ್ಮಾಪಕರು ಹಾಗೂ ನಿರ್ದೇಶಕರು ಕೈ ಹಾಕಿದ್ದಕ್ಕೆ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೆ ಕೊಚ್ಚಿಯಲ್ಲೂ ಕೂಡ ಮೊನ್ನೆ ಆದಂತ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಆಗಿದೆ. ಟೀಸರ್ ಎಲ್ಲರೂ ಇಷ್ಟಪಟ್ಟಿದ್ದಾರೆ ಅಂತ ಗೊತ್ತಾಯ್ತು. ತುಂಬಾ ಜನ ನನಗೂ ಕೂಡ ಮೆಸೇಜ್ ಮಾಡಿದ್ರು. ನಂದು ಮೊದಲನೇ ಸಿನಿಮಾ ಮಲಯಾಳಂದು ARM ಫಿಲ್ಮ್ ಅಲ್ಲಿ ನಾನು ಆಕ್ಟ್ ಮಾಡಿದ್ದೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಮಲಯಾಳಂ ಅಂಡ್ ಕನ್ನಡ ಸಿನಿಮಾ ಅಂತ ಹೇಳ್ಬೋದು ಶೇಷ. ಸೊ ಬಹಳ ಅಚ್ಚುಕಟ್ಟಾಗಿ ನಿರ್ದೇಶನ ಮಾಡಿದ್ದಾರೆ. ನಾನು ಕೂಡ ನಿಮ್ಮೆಲ್ಲರ ತರ ಕಾತರದಿಂದ ಸಿನಿಮಾ ನೋಡೋದಕ್ಕೆ ಕಾಯ್ತಾ ಇದ್ದೀನಿ. ಯಾಕಂದ್ರೆ ಅದ್ಭುತವಾದ ಕೆಲಸಗಾರರಿದ್ದಾರೆ, ಮ್ಯೂಸಿಕ್ ಡೈರೆಕ್ಟರ್, ಅವ್ರ ಜೊತೆ ವರ್ಕ್ ಮಾಡ್ಬೇಕು ಅಂತ ಬಹಳ ಆಸೆ ಇತ್ತು. ಎರಡೆರಡು ಸಿನಿಮಾದಲ್ಲಿ ಹತ್ರ ಹೋಗಿ ವಾಪಸ್ ಬಂದ್ವಿ ಅನ್ಸುತ್ತೆ. ಸೊ ಈ ಸಿನಿಮಾದಲ್ಲಿ ಖುಷಿ ಆಗ್ತಿದೆ ನಂಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ಇನ್ನು ಹಲವಾರು ಕಲಾವಿದರಿದ್ದಾರೆ, ರಂಗಭೂಮಿಯ ಕಲಾವಿದರಿದ್ದಾರೆ ಸರ್. ನಮ್ಮ ಸರ್ ಕಿರಿಕ್ ಪಾರ್ಟಿ ಇಷ್ಟ ಅಂತ ಅವ್ರಿಗೆ. ಸೊ ನಾವು ನೀವು ಕನೆಕ್ಟ್ ಆಗ್ಬಿಟ್ವಿ ಅಲ್ಲೇ. ಸುಮಾರಷ್ಟು ಜನ ಕಲಾವಿದರು ಅಂಡ್ ಅರ್ಚನಾ ಕೊಟ್ಟಿಗೆ ಅವರು ಬಂದಿಲ್ವಾ? ಮದ್ವೆಯಲ್ಲಿ ಬ್ಯುಸಿ ಇದ್ದಾರೆ ಅನ್ಸುತ್ತೆ. ಹೌದಾ? ಸೊ ಅವರು ಕೂಡ ಅಷ್ಟೇ. ಅಂಡ್ ಚಾಲೆಂಜ್ ಮೇಲೆ ಮಲಯಾಳಂ ಪ್ರಾಕ್ಟೀಸ್ ಮಾಡ್ತಿದ್ವಿ. ಅವ್ರು ಪಾಪ ಎಷ್ಟು ಕಷ್ಟ ಪಡ್ತಾ ಇದ್ರು ಕನ್ನಡ ಮಾತಾಡೋದಕ್ಕೆ, ನಾವು ಅಷ್ಟೇ ಕಷ್ಟಪಟ್ಟಿದೀವಿ ಮಲಯಾಳಂ ಮಾತಾಡೋದಕ್ಕೆ ಶೂಟಿಂಗ್ ಟೈಮಲ್ಲಿ. ಸೊ ನಮ್ಗೆಲ್ರಿಗೂ ಟ್ರಾನ್ಸ್ಲೇಟ್ ಮಾಡಿ ನಮ್ಮನ್ನ ಕಂಫರ್ಟಬಲ್ ಮಾಡಿದ್ದಕ್ಕೆ ನಾನು ಇಡೀ ತಂಡಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಇದ್ದಷ್ಟು ಡೈಲಾಗನ್ನ ಪ್ರಯತ್ನ ಮಾಡಿ ಆದಷ್ಟು ಡೆಲಿವರಿ ಮಾಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ ಮಲಯಾಳಮಲ್ಲಿ. ನನ್ಗೆ ತುಂಬಾ ಜನ ಕೇಳ್ತಾರೆ, ಮಂಗಳೂರಿಗೆ ಹತ್ರ ಇದೆ ಕಾಸರಗೋಡು, ಸೊ ನಿಮ್ಗೆ ಮಲಯಾಳಂ ತುಂಬಾ ಚೆನ್ನಾಗಿ ಬರುತ್ತೆ ಅನ್ಸುತ್ತೆ ಅಂತ. ಇಲ್ಲ, ಅದು ರಾಜ್ ಶೆಟ್ರಿಗೆ ಒಬ್ರಿಗೆ ಮಲಯಾಳಂ ಚೆನ್ನಾಗಿ ಬರುತ್ತೆ. ಅವ್ರು ಅಲ್ಲೇ ಮಂಗಳೂರಲ್ಲೇ ಹುಟ್ಟಿ ಬೆಳೆದಿದ್ರಿಂದ, ನಾನು ಬೆಂಗಳೂರಲ್ಲಿ ಇದ್ದಿದ್ರಿಂದ ನನಗೆ ಮಲಯಾಳಂ ಅಷ್ಟು ಟಚ್ ಇರಲಿಲ್ಲ. ಬಟ್ ಸಿನಿಮಾಗಳು ಯಾವತ್ತೂ ಕೂಡ ಭಾಷೆಗಳು ನಾವು ಕಲಿಯೋದೇ ಸಿನಿಮಾಗಳನ್ನ ನೋಡ್ತಾ. ಹಾಗಾಗಿ ಮಲಯಾಳಂ ಸಿನಿಮಾಗಳನ್ನ ಹೆಚ್ಚು ನೋಡಿದ್ದಕ್ಕೇನೆ ಮೋಸ್ಟ್ಲಿ ಆ ಸ್ಲ್ಯಾಂಗ್ ನ ಕ್ಯಾಚ್ ಮಾಡಕ್ಕಾಯ್ತು ಅಂತ ಅನ್ಸುತ್ತೆ. ಸೊ ಆಲ್ ದಿ ಬೆಸ್ಟ್ ಈ ಸಿನಿಮಾಗೆ, ನಿರ್ಮಾಪಕರಿಗೆ ಈ ತರದ ಒಂದು ಸಾಹಸ ಮಾಡಿದ್ದಕ್ಕೆ ನಿಮ್ಗೆ ಒಳ್ಳೇದಾಗ್ಲಿ ಮೇಡಮ್. ತುಂಬಾ ಚೆನ್ನಾಗಾಗ್ಲಿ ಈ ಸಿನಿಮಾ. ಇತ್ತೀಚೆಗೆ ಎಲ್ಲರೂ ಕೇಳ್ತಿದ್ರು ಮಲಯಾಳಂ ಸಿನಿಮಾ ತರ ಕನ್ನಡ ಸಿನಿಮಾ ಮಾಡಲ್ವಾ ಅಂತ. ಸೊ ಮಲಯಾಳಂ ಅಂಡ್ ಕನ್ನಡ ಮಾಡಿದೀವಿ. ಸೊ ಅಲ್ಲಿ ಜನ ಮೆಚ್ಕೊಂಡಿದ್ದಾರೆ. ಸೊ ಇಲ್ಲೂ ಜನ ಮೆಚ್ಕೋತಾರೆ, ಅಪ್ಕೋತಾರೆ ಅಂತ ಅನ್ಕೊಂಡಿದೀನಿ. ಸೊ ನಾನು 2 ಮಾತನ್ನ ಮುಗಿಸಿದ್ದೀನಿ. ಧನ್ಯವಾದಗಳು. ಸೊ ನನಗೆ ಈ ಸಿನಿಮಾದಲ್ಲಿ ಯಾರ್ಯಾರ ಜೊತೆ ಆಗಿದ್ರೆ ನಿಮ್ಗೆಲ್ರಿಗೂ ಕೂಡ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.